ಟಿಪ್ಸಿಂದ ನೋಡಿ ಹಿಂಗೆ ರಿಲ್ಯಾಕ್ಸ್ ಆಗಿ ಈ ಥೈರಾಯ್ಡು ಪ್ಯಾರಾಥೈರಾಯ್ಡ್ ಇರೋದಿಲ್ಲ, ಅವು ಇಲ್ಲಾದರೆ ನಿಮಗೆ ಜೀರ್ಣಕ್ರಿಯೆ ತೊಂದರೆ ಆಗುತ್ತೆ ರೀ. ಹುಷಾರಾಗಿ ಅಲ್ಲಿ ಹಾರ್ಮೋನ್ ಜನರೇಷನ್ ಇರುತ್ತೆ. ಹಿಂಗೆ ಚೆನ್ನಾಗಿ ಇಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕಡೆ ಬನ್ನಿ, ಈ ಕಡೆ ಸ್ವಲ್ಪ ಹಿಂಗೆ ತಿರುಗಿಸಿ. ಅದ್ಭುತ ಕ್ರಿಯೆ ರೀ, ಮಾಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಎಂಟೈರ್ ಬಾಡಿ ಈಸ್ ಗೆಟಿಂಗ್ ಸ್ಟಿಮ್ಯುಲೇಟೆಡ್. ಈ ಥರ ಮಾಡಿ. ಆಮೇಲೆ ನಿಮ್ಮ ಕಡೆ ಎಳ್ಕೊಳ್ಳಿ, ಈ ಕೈ ನಂಗೆ ಹಿಂಗೆ ಎಳ್ಕೊಂಡ್ಬಿಟ್ಟು ಹಿಂಗನ್ನಿ ಸ್ಪೇಸ್ ಬರಲಿ. ಆ ಫಿಂಗರ್ಸ್ ಮಧ್ಯದಲ್ಲಿ ಸ್ಪೇಸ್ ಬಂದರೆ ಬಂದು ಹಿಂಗೆ ನಿಮ್ಮ ಕಡೆ ಎಳ್ಕೋಬೇಕು ಕೈನ. ನೋವು ಬರುತ್ತೆ, ಸ್ವಲ್ಪ ಬರಬೇಕು ನೋವು ಬಂದ್ರೇ ನೀವು ಅಲ್ಲಿ ಆಕ್ಟಿವೇಟ್ ಆಗ್ತವೆ ನರಗಳು. ಹಿಂಗೆ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ನಿಮ್ಮ ಕೈ ನೋವುಗಳು ಇರೋದೇ ಇಲ್ಲ. ಆಮೇಲೆ ಸ್ವಲ್ಪ ಹಿಂಗೆ ಟ್ವಿಸ್ಟ್ ಮಾಡಿ ನೋಡಿ, ನಿಂತ್ಕೊಂಡೇ ನಾವು ಎಷ್ಟು ಚೆನ್ನಾಗಿ ಯೋಗ ಮಾಡ್ಕೋಬೋದು ಅಂತ ಜನ ಹಿಂಗೆ. ಆಮೇಲೆ ಎಲ್ಬೋ ಲೆವೆಲಲ್ಲಿ ಹಿಂಗೆ ಚೆನ್ನಾಗಿ. ಆಮೇಲೆ ರಿವರ್ಸ್ ಮಾಡಿ. ಆಮೇಲೆ ಉಸಿರುಗಳು ಇವಾಗ ತಗೊಳ್ಳೋದು ಹೆಂಗೆಂದರೆ ನೋಡಿ, ಹಿಂಗೆ ಜೋಡಿಸಿ ನೋಡಿ, ಪೂರ್ತಿ ಉಸಿರು ತಗೋಬೇಕು ಚೆಸ್ಟಿಗೆ. 4 ಲೀಟರ್ಸಿಂದ 5 ಲೀಟರ್ಸ್ ಹೋಗುತ್ತೆ ರೀ ಉಸಿರು ಚೆಸ್ಟಿಗೆ. ಆ ಲಂಗ್ಸ್ ಹೆಲ್ದಿ ಆಗಿರ್ತವೆ, ಹಾರ್ಟು ಹೆಲ್ದಿ ಆಗಿರುತ್ತೆ, ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಕಡೆ ಹೋಗುತ್ತೆ. ಈ ಥರ